ಓಕೆ, ಗಿಲ್ಲಿಯವರೇ, ಫಿನಾಲೆಯಲ್ಲಿ ನೀವು ಮತ್ತೆ ರಕ್ಷಿತಾ ಅಕ್ಕಪಕ್ಕ ನಿಂತಿರ್ತೀರಾ, ಅವಾಗ ನಿಮಗೆ ಕಾನ್ಫಿಡೆನ್ಸ್ ಇತ್ತ ನೀವೇ ಗೆಲ್ತೀರಾ ಅಂತ, ಇಲ್ಲ ರಕ್ಷಿತಾ ಗೆಲ್ತಾರೆ ಅನ್ನೋದು ಕಾನ್ಫಿಡೆನ್ಸ್ ಇತ್ತ? ಯಾಕಂದ್ರೆ ಇಬ್ರಿಗೂ ಪಾಪ್ಯುಲಾರಿಟಿ ಹಂಗೆ ಇತ್ತು. ಫಿನಾಲೆ ಬಂದಾಗ ಅದೇ ನನಗೆ ಭಯ ಆಗೋಗಿದ್ದು. ಅಯ್ಯೋ ಏನಾಯ್ತದೋ ಏನೋ ಆ ಭಯ ಅಂತೂ ಇದ್ದೇ ಇರ್ತದಲ್ವಾ. ಈಗ ಎಕ್ಸ್ಪೆಕ್ಟೆಡ್ ಸೋಯೋನೇ ಎಕ್ಸ್ಪೆಕ್ಟೆಡ್ ಅನ್ಎಕ್ಸ್ಪೆಕ್ಟೆಡ್ ಅಂತ ಸೋನೆ ಇದ್ದಿದ್ದು. ಅವನು ಸುದೀಪಣ್ಣ ಬರೋ ತಮಾಷೆಗೆ ಹೇಳಿದ್ರು, ಅದು ಎಲ್ಲೋ ಸೀರಿಯಸ್ ಆಗ್ಬಿಡೋದು ಅಂತ ನನಗೆ ಭಯ. ಒಂದ್ಸಲ ಕೇಳ್ತಾರೆ, ಈಗ ರಕ್ಷಿತಾ ಮತ್ತೆ ಗಿಲ್ಲಿ ಹೆಸರು ಕರಿತೀನಿ, ಸುಮ್ನೆ ಒಂದು ಟೆಸ್ಟ್ ಮಾಡೋಣ, ಯಾರ ಹೆಸರಿಗೆ ಜಾಸ್ತಿ ಓ ಅಂತ ಕೂಗ್ತೀರಿ ಅವ್ರು ವಿನ್ ಅಂತ ಸುಮ್ನೆ ಒಂದು ಚೆಕ್ ಮಾಡೋಣ ಅಂತ ಹೇಳ್ತಾರೆ. ರಕ್ಷಿತಾ ಹೆಸರು ಕೂಗ್ತಾರೆ ಓ ಅಂತ, ನನ್ನ ಹೆಸರು ಒಂದ್ ಸ್ವಲ್ಪ ಜಾಸ್ತಿ ಕೂಗ್ತಾರೆ. ಆಮೇಲೆ ಇನ್ನೊಂದು ನೆನ್ಪಿಟ್ಕೊಂಡಿರಿ, ಇದು ಎಕ್ಸ್ಪೆಕ್ಟೆಡ್ ದಿ ಅನ್ಎಕ್ಸ್ಪೆಕ್ಟೆಡ್ ಶೋ ಅಂತ. ನನಗೆ ನಿಜವಾಗ್ಲೂ ಇಲ್ಲಿ ಶ್ರುತಿ ಮೇಡಮ್ ಹೇಳ್ತಾರೆ, ಎದೆ ಬಡ್ಕತ್ತಾರೆ, ಕಿವಿ ಕೇಳಿಸ್ತಾ ಇರ್ತದ ಮೂಮೆಂಟ್. ನನ್ಗೆ ಅವಾಗ ಅನ್ಸಿಲ್ಲ, ಅಲ್ಲಿ ಎದೆ ಬಡಿತಿರೋದ್ರಲ್ಲಿ ಕಿವಿ ಇದು ಡಗ್ 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 ಅಂತ ಇಲ್ಲಿ ಆಟ ಇಲ್ಲಿ ತರ ಫೀಲ್ ಆಯ್ತಾಯ್ತು ನನಗೆ. ಓಕೆ, ಇನ್ನ ನೀವು ಮನೆ ಒಳಗಡೆ ಒಂದ್ಸರಿ ಹೇಳ್ತಾ ಇರ್ತೀರಾ, ಇನ್ಸ್ಟಾಗ್ರಾಮ್ ಏನಾದ್ರು 1 ಮಿಲಿಯನ್ ಆಗ್ಬಿಟ್ಟಿದ್ರೆ ಹೆಂಗಿರುತ್ತೆ ಇಲ್ಲಿಂದ ಹೊರಗೆ ಹೋಗೋಷ್ಟಲ್ಲಿ ಅಂತ. ನಿಯರ್ಲಿ 2 ಮಿಲಿಯನ್ ಬಂದ್ಬಿಟ್ಟಿದೆ ಗಿಲ್ಲಿಯವರೇ. ಯಾವ ಕಂಟೆಸ್ಟೆಂಟಿಗೂ ಇಲ್ಲ ಈ ತರ, ಅಂದ್ರೆ ಅವ್ರ ಮನೆಯಿಂದ ಹೊರಗೆ ಬಂದ್ಮೇಲೆ ಫಾಲೋವರ್ಸ್ ಆಗಿದ್ದಾರೆ. ನೀವು ಮನೆ ಒಳಗಡೆ ಇದ್ದಾಗಲೇ ಹೋಗ್ಬೇಕಾದ್ರೆ ಎಷ್ಟೊಂದು 1 ಲಕ್ಷ ಇತ್ತ ನಿಮ್ಗೆ ಫಾಲೋವರ್ಸ್? 1,20,000. ಇವಾಗ ಬರುವಾಗ 18 ಲಕ್ಷ ಆಗಿದ್ದಾರೆ. ಹೆಂಗ್ ಅನಿಸ್ತಾ ಇದೆ ಇದು? ಮೇಡಮ್, ನಾನು ಅದೇ ಹೇಳಿದ್ನಲ್ಲ, ಇನ್ಸ್ಟಾಗ್ರಾಮ್ ಕೊಟ್ಟಲ್ಲ ಒಬ್ರಿಗೆ ಹ್ಯಾಂಡಲ್ ಮಾಡಿ ಅಂತ, ನೀವು ಪೋಸ್ಟರ್ ಹಾಕಿ ಈ ತರ ಎಲ್ಲ ವಾರ ಪೋಸ್ಟರ್ ಹಾಕ್ತೇರಿ ನಂದು ಅಂತ ಇನ್ಸ್ಟಾಗ್ರಾಮ್ಗೆ. ಅವ್ರುವೆ ನಾನು ಹೇಳಿದೆ, ನಾನು ಹೊರಗಡೆ ಬರೋದಕ್ಕೆ 1 ಮಿಲಿಯನ್ ಆಗ್ಬೇಕಾಯ್ತದ ಅಂತ. ಅಷ್ಟೆಲ್ಲ ಎಲ್ಲ ಆಯ್ತದೆ, ಒಂದು 4-5 ಲಕ್ಷ ಮ್ಯಾಕ್ಸಿಮಮ್ ಅಂತ. ಮತ್ತೆ ಅದಕ್ಕೆ ಯಾಕೆ ನಿಮ್ಗೆ ಕೊಡ್ಬೇಕು, ಮನೆಗೆ ಕೊಡ್ಬಿಟ್ಟು ಸುಮ್ನೆ ಇದ್ರೆ ಆಯ್ತದಲ್ಲ, ಹೆಂಗು ನಾನು ಒಳಗಿರ್ತೀನಿ, ಯಾರು ನೋಡಿರೋರು ಇಷ್ಟ ಆದವ್ರು ಹಾಗೆ ಆಯ್ತಲ್ಲ ಅಂತ. ಇಲ್ಲ, ಅದು ಹಾಕಿದ್ರೆ ಚೆನ್ನಾಗಿರ್ತದೆ ಅಂತ. ಸರಿ, ಒಂದ್ 4-5 ಲಕ್ಷ ಆಯ್ತದ ಬಿಡಪ್ಪ ಅಂತ. ಹೊರಗಡೆ ಬಂದ್ಬಿಟ್ಟು ನೋಡ್ತೀನಿ, ನಮ್ ಕಳ್ಳಪುಟ್ಟಿ ಸ್ಟೇಜ್ ಮೇಲೆ ಬಂದ್ಬಿಟ್ಟು ಹೇಳ್ದವಳು, ನಾನು ಇದ್ದ ತಕ್ಷಣ, ಇಲ್ಲಿ ನಿನ್ ಇನ್ಸ್ಟಾಗ್ರಾಮ್ ನೋಡ್ದ, ಯಾಕೆ ಏನೈತೆ? ನನಗೆ ಗಾಬರಿ ಏನಾಗ್ಬಿಟ್ಟೈತೋ, ಏನಾರ ಅದೇನೋ ಬ್ಲಾಕ್ ಆಗ್ಬಿಡ್ತಲ್ಲ, ಅಂತ ಡಿಲೀಟ್ ಮಾಡ್ಬಿಟ್ಟವ್ರ ಅಂತ. ಇಲ್ಲ ನೋಡ್ದೆ ಹೇಳಿ ನೀನು ಅಂತ. ಆಮೇಲೆ ಇಲ್ಲಿ ತೋರಿಸ್ತೀನಿ ಅನ್ಬಿಟ್ಟು ತೋರಿಸೋದು, ನನಗೆ ತಲೆಯಲ್ಲೇ ಕೆಟ್ಟ ನಂದ ಅಂತ, ಇಲ್ಲ ಯಾವ್ದಾರ ಪೇಕ್ ಅಂದ್ಬಿಟ್ಟು ಚೆಕ್ ಮಾಡ್ತಾವ ನಾನು. ಸಖತ್ ಖುಷಿ ಆಗ್ಬಿಡ್ತು ಮೇಡಮ್. ಆ ಇನ್ಸ್ಟಾಗ್ರಾಮ್ ಅವರು ಪಾಪ ಶ್ರೇಯಾ ಅಂತ ಅವರು ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರು. ಆ ವಿಷಯದಲ್ಲಿ ಮಾತ್ರ ಪೋಸ್ಟ್ ಎಲ್ಲ ಹಾಕೊಂಡು ಚೆನ್ನಾಗಿ ಮಾಡಿದ್ರು. ಅದೊಂದು ಖುಷಿ ಮೇಡಮ್. ನಾನು ಅವ್ರು ಹೇಳಿದ್ರು, ಅಂದ್ರೆ ಅವ್ರಿಗೆ ನಂಬಿಕೆ ಇರಲಿಲ್ಲ 4-5 ಲಕ್ಷ ಆಗ್ಬೋದೇನೋ ಅಂತ. ನನಗೂ ನಂಬಿಕೆ ಇರಲಿಲ್ಲ 4-5 ಲಕ್ಷನೂ ಆಯ್ತದ ಇಲ್ವೋ ಅಂತ. 18-19 ಲಕ್ಷ ಅಂದಾಗ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡೋದು.